ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಚಿಂತನೆಗಾಗಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವ ಕಾರ್ಯ ಗುರುವಂದನೆ. ಯಾವುದೇ ಕಾರ್ಯದ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡ್ರೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಗುರುಗಳಲ್ಲಿ ಬಹಳವಾದ ವಿಶ್ವಾಸದಿಂದ ಅವರ ಪಾದಕಮಲಗಳಿಗೆ ನಮ್ಮ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಟ್ಟರೆ ಆ ಕಾರ್ಯವನ್ನೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡುವಂಥವರು ಗುರುಗಳು. ಯಾಕೆ ಅಂದರೆ ಗುರುಗಳು ಶಿಷ್ಯರ ಮೇಲೆ ಅಷ್ಟು ವಾತ್ಸಲ್ಯ. ಭಗವಂತ ಏನಾದರೂ ಶಿಷ್ಯನ ಮೇಲೆ ಕೋಪಗೊಂಡಿದ್ದರೆ ಗುರು ಹತ್ರ ಹೋಗಿ ಶರಣು ಆದರೆ ಗುರುಗಳು ಭಗವಂತನ ಹತ್ರ ಒಂದು ಪತ್ರನೋ ಅಥವಾ ಮಾತನಾಡಿ ನಮ್ಮ ಶಿಷ್ಯನ ಮೇಲೆ ಅನುಗ್ರಹ ಮಾಡುವಂತ ಹೇಳಿ ಸರಿ ಮಾಡಿಬಿಡ್ತಾರೆ. ಆದರೆ ಗುರುಗಳು ಕೋಪಗೊಂಡರೆ ಗುರುಗಳೂ ತಿರಸ್ಕಾರ ಮಾಡಿದ್ದಾರೆ, ಭಗವಂತನೂ ತಿರಸ್ಕಾರ ಮಾಡ್ತಾನೆ. ಹಾಗಾಗಿ ತುಂಬ ಕಾರುಣಿಕರು ಗುರುಗಳು. ಅಂತಹ ಗುರುಗಳನ್ನು ನಾವು ವಿಶ್ವಾಸಪೂರ್ವಕವಾಗಿ ನಂಬಿಕೆಯಿಂದ ಶರಣು ಹೋಗಿ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ಅವರ ಹತ್ರ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದೇ ಶಾಸ್ತ್ರದಲ್ಲಿರುವಂತಹ ಕೆಲವು ಮುತ್ತಿನಂತಹ ಮಾತುಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಕಲಿಯುಗದ ಹೆದ್ದೈವನಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಯಾಕೆ ಅಂದರೆ ದೇವರನ್ನು ನಾವು ಹೇಗೆ ಇದ್ದಾನೆ ಅಂತ ಚಿಂತಿಸ್ತೇವೋ ಆ ರೀತಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನು ಯೇ ಮಾಂ ಯಥಾ ಉಪಾಸ್ಯಂತಿ ತಾಂ ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ಚಿಂತಿಸ್ತಾರೋ ನಾನು ಅವರಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತೇನೆ. ಭಗವಂತನಿಗೆ ಯಾವ ಗುಣಗಳಿಲ್ಲ, ಅವನಲ್ಲಿ ಯಾವ ತರಹದ ದೊಡ್ಡ ದೊಡ್ಡ ಗುಣ ಇಲ್ಲ, ಅವನು ದುಃಖದಿಂದ ಕೂಡಿದ್ದಾನೆ, ಅವನು ನಮ್ಮಂತೆಯೇ ದುಃಖ ಇದೆ ಅಂತ ಚಿಂತಿಸಿದರೆ ದೇವರು ಕೂಡ ಹಾಗೆಯೇ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನಲ್ಲಿ ಯಾವ ದುಃಖದ ಲವಲೇಶ ಇಲ್ಲ, ಅವನು ಗುಣಪೂರ್ಣ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂತ ಚಿಂತಿಸಿದರೆ ನಮ್ಮ ಯೋಗ್ಯತಾನುಸಾರವಾದ ಗುಣಗಳನ್ನು ನೀಡುತ್ತಾನೆ. ಹಾಗಾಗಿ ಭಗವಂತನ ಆನಂದಮಯ ರೂಪವನ್ನು ನಾವು ಚಿಂತಿಸಿದರೆ ನಮ್ಮ ಜೀವಿತಾವಧಿಯ ಕೊನೆಯವರೆಗೂ ಆನಂದವನ್ನು ನೀಡಿಯೇ ಅವನು ಅನುಗ್ರಹಿಸ್ತಾನೆ. ಹಾಗಾಗಿ ಅಂತಹ ಆನಂದಮಯನಾಗಿರುವ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದಿನ ಒಂದು ಘಟ್ಟ ಸಂಕಲ್ಪದ ಘಟ್ಟ. ಇಂತಹ ಸಂಕಲ್ಪವನ್ನು ನಾವು ಮಾಡುವಾಗ ಪ್ರಾರಂಭ ಮಾತ್ರಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಆಚಾರ್ಯರು ಆಜ್ಞೆ ಮಾಡ್ತಾರೆ. ನಾವು ಮಾಡುವಂತಹ ಯಾವುದೇ ತರಹದ ಸಂಕಲ್ಪ ಇದ್ದಾಗಲೂ ಕೂಡ ಅದು ದೇವರು ಈ ಕಾರ್ಯದಿಂದ ಪ್ರೀತನಾಗಲಿ ಅಂತ ನಾವು ಪ್ರಾರಂಭಿಸಿದರೆ ಅದಕ್ಕೆ ಏನೇ ವಿಘ್ನ ಬರಲಿ, ಅದಕ್ಕೆ ಏನು ಮಾರ್ಕ್ಸ್ ಅದು ಸಂಪೂರ್ಣವಾದ ಮಾರ್ಕ್ಸ್ ಕೊಡ್ತಾನಂತೆ. ಒಂದು ತಿಂಗಳ ವ್ರತ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ತಿಂಗಳ ಏನೋ ಒಂದು ದೇವರ ಪೂಜೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಯಾವುದಕ್ಕಾಗಿ? ದೇವರು ನಮ್ಮನ್ನು ಅನುಗ್ರಹಿಸಲಿ, ಅವನು ಪ್ರೀತನಾಗಲಿ ಅಂತ. ಆದರೆ ಯಾವುದೋ ಅನಾರೋಗ್ಯದಿಂದ ಆ ವ್ರತಕ್ಕೆ ಏನೋ ವಿಘ್ನ ಬಂತು ಅಂದ ಮಾತ್ರಕ್ಕೆ ದೇವರು ನಮಗೆ ಪಾಪ ಕೊಡೋಲ್ಲ. ಹೊರತು 15 ದಿನ ಮಾಡಿದರೂ ಕೂಡ ಆ ವ್ರತವನ್ನು 1 ತಿಂಗಳಿಗೆ ಬೇಕಾದ ಪುಣ್ಯ ಭಾಗವನ್ನು ಅನುಗ್ರಹ ಮಾಡಿಬಿಡ್ತಾನೆ ಅಂತ ಉಂಟು. ಯಾಕೆ ಅಂದರೆ ಅದು ಸಂಕಲ್ಪದ ಪ್ರಭಾವ. ದೇವರ ಮುಂದೆ ಗೋಪಾಲಕೃಷ್ಣ ಪ್ರೇರಣೆಯ, ಗೋಪಾಲಕೃಷ್ಣ ಪ್ರೀತ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ಹೇಳಿದ್ದೇವೆ. ಅಂದರೆ
ದೇವರು ಇದಕ್ಕೆ 100% 100 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವನು ಸಂಕಲ್ಪವನ್ನು ಅವನು ಮಾಡ್ತಾನೆ. ಹಾಗಾಗಿ ನಮ್ಮ ಮನುಜರ ಸಂಕಲ್ಪ ಅವನ ಸಂಪೂರ್ಣ ಫಲದ ಸಂಕಲ್ಪಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವೆಲ್ಲ ಆ ಸಂಕಲ್ಪವನ್ನು ದೇವರ ಸನ್ನಿಧಾನದಲ್ಲಿ ಮಾಡೋಣ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಭಗವಂತನ ಉದ್ದೇಶವಾದ ಸಂಕಲ್ಪವನ್ನು ನಡೆಸಿಯೂ ತದನಂತರ ಮತ್ತೆ ದೇವರ ಪ್ರಾರ್ಥನೆ ಅಂತ. ಯಾಕೆಂದರೆ ಎಷ್ಟು ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಸಾಗ್ತೇವೆ ಅಷ್ಟು ನಮ್ಮ ಕಾರ್ಯಗಳು ಬೇಗ ಸಂಪೂರ್ಣವಾಗ್ತದೆ ಅಂತ. ಹಾಗಾಗಿ ಅಂತಹ ಕೃಷ್ಣ ಪರಮಾತ್ಮನು ಸಂಸಾರದ ಸಕಲ ಕಷ್ಟಗಳನ್ನು ದೂರ ಮಾಡುವ ದೇವತೆ. ಕೃಷ್ಣನು ಹೇಗೆ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೋ ಹಾಗೆ ಒಂದು ಕೈಯಲ್ಲಿ ಹಗ್ಗ, ಇನ್ನೊಂದು ಕೈಯಲ್ಲಿ ಮಥನ ಮಾಡುವ ಕಡಗೋಲನ್ನು ಹಿಡಿದಿದ್ದಾನೆ ಅಂತೆ. ಯಾಕೆ ಅಂದರೆ ಸಂಸಾರದಲ್ಲಿ ಇರುವಂತಹ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನು ಕೊಟ್ಟು ಬಿಡೋಣ ಅಂತ. ಯಾರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ತರಹದ ಅಭೀಷ್ಟಗೋಸ್ಕರ. ಹೇಗೆ ಅಂದರೆ ಮೊಸರನ್ನು ಜೋರಾಗಿ ಕಡಿಯುವಾಗ ಅದರಲ್ಲಿ ಎಸನ್ಸ್, ಸಾರಭೂತವಾದ ಬೆಣ್ಣೆ ಬರುವಂತೆ ಈ ಸಂಸಾರ ಎಂಬುವ ದೊಡ್ಡ ಸಾಗರದಲ್ಲಿಯೂ ಕೂಡ ಒಂದು ಸುಖದ ಒಂದು ಎಸನ್ಸ್ ಇದೆ. ಅದು ನಮಗೆ ಹುಡುಕ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣನನ್ನೇ ಮೊರೆ ಹೋಗಬೇಕು. ಅವನು ತನ್ನ ಕಡಗೋಲು ಮತ್ತು ಆ ಹಗ್ಗದಿಂದ ಮಥನ ಮಾಡಿದಾಗ ಆ ಸುಖದ ಸಾರವನ್ನು ನಮಗೆ ನೀಡುತ್ತಾ ಇದ್ದಾನೆ. ಹಾಗಾಗಿ ಅಂತಹ ಭವಪಾಶವನ್ನು ತುಂಡರಿಸುವ ಕೃಷ್ಣನನ್ನು ಸ್ತೋತ್ರ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಪ್ರಾರಂಭದ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡುವಾಗಲೂ ಭಗವದ್ಗೀತೆಯ ಒಳಗಡೆ ಇರುವ ದೇವರು ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಒಂದೊಂದು ರೀತಿಯ ಸನ್ನಿಧಾನ ಇದೆ.
ಹಾಗಾಗಿ ಈ ಭಗವದ್ಗೀತೆಯಲ್ಲಿರುವಂತಹ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತನು ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ, ಸಕಲ ಜನರೂ ಕೂಡ ಉದ್ಧಾರ ಆಗಲಿಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಅಂತಹ ಸಕಲ ಶಾಸ್ತ್ರಗಳ ಸಾರ ಎನಿಸಿಕೊಂಡ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಭಗವದ್ಗೀತೆಯ ಚಿಂತನೆಗಾಗಿ, ನಿರ್ವಿಘ್ನತಾ ಪರಿಸಮಾಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಆ 10ನೆಯ ಅಧ್ಯಾಯದ ಚಿಂತನೆಯನ್ನು ಪ್ರಾರಂಭಿಸಬೇಕಾಗಿದೆ. ಆಚಾರ್ಯರ ಮೂಲಕ ಆ ಚಿಂತನೆಯನ್ನು ಕೇಳುವ ಮೂಲಕ. ಯಾಕೆ ಅಂದರೆ ಯಾವುದನ್ನು ತಿಳಿದು ನಾವು ಓದ್ತೇವೋ, ಯಾವುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಚಿಂತಿಸ್ತೇವೋ ಅದಕ್ಕೆ ಹೆಚ್ಚು ಫಲ, ಅದರಲ್ಲಿ ಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ಹಿಂದಿನ ನಾವು ಸಂಚಿಕೆಯಲ್ಲಿ ಅನೇಕ ಅಪೂರ್ವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೃಷ್ಣನು ಅನೇಕ ರತ್ನಗಳನ್ನು ತನ್ನ ವಾಕ್ಯದಲ್ಲಿ ಮುಚ್ಚಿ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅವುಗಳು ನಮಗೆ ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಅಂತಹ ಅರ್ಥಗಳ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರು ಅದನ್ನು ತಿಳಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಅದನ್ನು ನಡೆಸಿಕೊಡಲಿ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಅರ್ಜುನ ಕೃಷ್ಣನಿಂದ ಅನೇಕ ಮಹಿಮೆಯನ್ನು ಕೇಳಿ ಮುಂದೆ ಕೃಷ್ಣ ಪರಮಾತ್ಮನಲ್ಲಿ ತನ್ನ ಬೇಡಿಕೆಯನ್ನು ಮುಂದಿಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಆ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದು, ಅದನ್ನು ಮನನ ಮಾಡುತ್ತಾ ಇದ್ದೆವು. 10ನೆಯ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನ ಬಗ್ಗೆ ಹೇಳುತ್ತಾ ಇದ್ದಾನೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಪರಮಾತ್ಮನನ್ನು, ಅವನ ವ್ಯಕ್ತಿತ್ವ ಏನು, ತಾನು ಮನಗಂಡಂತೆ ಅರ್ಜುನ ಭಗವಂತನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಪುರುಷೋತ್ತಮ, ಭೂತಭಾವನ, ಭೂತೇಶ, ದೇವದೇವ, ಜಗತ್ಪತೆ ಎಂಬುದಾಗಿ 5 ವಿಶೇಷಣಗಳನ್ನು, ಸಂಬೋಧನೆಯನ್ನು ಹೇಳತಕ್ಕಂಥ ಶಬ್ದಗಳನ್ನು ಭಗವಂತನಲ್ಲಿ ಹೇಳಿ ಅವನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ಥ ಅಂತ. ಭಗವಂತ ಪುರುಷೋತ್ತಮ, ಪುರುಷೇಶು ಉತ್ತಮ, ಎಲ್ಲ ಚೇತನರಲ್ಲಿ ಉತ್ತಮ ಅಂತ. ಹಾಗೇ ಭೂತಭಾವನ, ಎಲ್ಲ ಭೂತ, 2 ಭೂತ, ಒಂದು ಜೀವಭೂತ, ಇನ್ನೊಂದು ಜಡಭೂತ. ಈ ಎಲ್ಲ ಭೂತಗಳನ್ನು, ಜೀವ ಜಡರನ್ನು ಭಾವಯತಿ ಸೃಷ್ಟಿ ಮಾಡಿದವನು ಭಗವಂತ. ಅಷ್ಟೇ ಅಲ್ಲ, ಭೂತೇಶ, ಜೀವ ಜಡಗಳಿಗೆ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ. ಯಾವುದೋ ಅಲ್ಪರಾದಂತಹ ಜೀವರಿಗೆ, ಜಡ ಪದಾರ್ಥಗಳಿಗೆ ನಿಯಾಮಕನಾದವನು ಭಗವಂತ ಅಂತ ಅಂದ್ಕೊಳ್ಬೇಡಿ. ದೇವದೇವ, ಯಾರು ಇವತ್ತು ಜಗತ್ತಿನಲ್ಲಿ ಪೂಜ್ಯರಾಗಿದ್ದಾರೋ, ದೇವತೆಗಳು ಎಂಬತಕ್ಕಂತಹ ಆ ಸ್ಥಾನವನ್ನು ಪಡೆದಿದ್ದಾರೋ ಅಂತಹ ದೇವತೆಗಳಿಗೂ ಕೂಡ ದೇವತ್ವವನ್ನು ಕೊಟ್ಟವನು, ಆ ಸ್ಥಾನವನ್ನು ಕೊಟ್ಟು ಅವರಿಗೆ ಮಾನ್ಯತೆಯನ್ನು ಕೊಟ್ಟವನು, ಮಾನ್ಯರನ್ನಾಗಿ ಮಾಡಿದವನು ಪರಮಾತ್ಮ ದೇವದೇವ. ಅಷ್ಟೇ ಅಲ್ಲ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದವನು, ಜಗತ್ತನ್ನು ನಿಯಮನ ಮಾಡುವವನು. ಅಷ್ಟೇ ಅಲ್ಲ, ಜಗತ್ಪತೆ ಅಂತ. ಜಗತ್ತನ್ನು ಪಾರಕ್ಷಣೆ, ಜಗತ್ತನ್ನು ಅವನು ರಕ್ಷಣೆ ಮಾಡುವವನು ಎಂಬುದಾಗಿ ಭಗವಂತನನ್ನು ಪುರುಷೋತ್ತಮ, ಭೂತಭಾವನ, ಭೂತೇಶ, ದೇವದೇವ, ಜಗತ್ಪತೆ ಎಂಬುದಾಗಿ ಈ ಶಬ್ದಗಳಿಂದ ಭಗವಂತನಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ವ್ಯಕ್ತಿತ್ವ, ಅವನ ಸ್ವರೂಪ, ಅದನ್ನು ಅವನು ಅನುಭವಿಸ್ತಾ
ಭಗವಂತನ ಬಗ್ಗೆ ಹೇಳ್ತಾನೆ, ನೀನು ಆತ್ಮನ ಆತ್ಮಾನಂ ವೇತ್ಥ. ಹಿಂದೆ ಹೇಳಿದ್ದ, ನಿನ್ನನ್ನು ತಿಳಿದವರು ಯಾರೂ ಇಲ್ಲ ಅಂತ. ಹಾಗಾದರೆ ದೇವರಲ್ಲಿ ಏನೂ ಇಲ್ಲ, ಆದ್ದರಿಂದ ದೇವರನ್ನು ಯಾರೂ ತಿಳಿಲಿಲ್ಲ. ಶಶವಿಷಾಣದ ಬಗ್ಗೆ ಯಾರೂ ತಿಳಿಲಿಲ್ಲ. ಯಾಕೆ ಅಂತಂದರೆ ಶಶವಿಷಾಣ ಇಲ್ಲವೇ ಇಲ್ಲ. ಹಾಗಾದರೆ ಯಾವುದು ಅಸತ್ತಾಗಿದೆಯೋ, ಅಸತ್ತು ಅಂದರೆ ಇಲ್ಲ ಅಂತ ಅರ್ಥ. ಅಂದರೆ ಯಾವುದು ಇಲ್ಲವೋ, ಇಲ್ಲದೇ ಇರುವಂಥ ವಸ್ತುವಿನ ಬಗ್ಗೆ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನ ಇರುವಿಕೆಯೇ ಇಲ್ಲವೇ, ಅಥವಾ ವಸ್ತು ಇದ್ದರೂ ಕೂಡ ವಸ್ತುವಿನಲ್ಲಿ ತಿಳಿಯಬೇಕಾದ ಅಂಶ ಇಲ್ಲ ಅಂತಾದರೆ ತಿಳಿದಿಲ್ಲ. ಹಾಗಾದರೆ ಭಗವಂತನಲ್ಲಿ ತಿಳಿಯಬೇಕಾಗಿರ್ತಕ್ಕಂತಹ ಅಂಶಗಳೇ ಇಲ್ಲವೇ, ಗುಣವೇ ಇಲ್ಲವೇ? ಭಗವಂತನಲ್ಲಿ ಅಸ್ತಿತ್ವ ಇದೆ. ಭಗವಂತನಲ್ಲಿ ಅವಶ್ಯವಾಗಿ ತಿಳಿಯಲೇಬೇಕಾಗಿರ್ತಕ್ಕಂತಹ ಅನಂತ ಒಳ್ಳೆಯ ಗುಣಗಳೇ ಇದ್ದಾವೆ, ದೋಷ ಇಲ್ಲವೇ ಇಲ್ಲ. ಅಂತಹ ಪರಮಾತ್ಮನನ್ನು ಯಾರೂ ತಿಳಿದಿಲ್ಲ. ಅಷ್ಟೇ ಅಲ್ಲ, ತಿಳಿದೇ ಇಲ್ಲ ಅಂತಲ್ಲ, ಅದನ್ನು ಹೇಳ್ತಾನೆ, ನೀನು ನಿನ್ನನ್ನು ತಿಳಿದಿದ್ದೀಯಾ. ನಿನ್ನ ಬಗ್ಗೆ ಅರಿವು ಇನ್ನೊಬ್ಬರು ಯಾರೂ ಪಡೆದವರಿಲ್ಲ. ನಿನ್ನನ್ನು ನೀನೇ ತಿಳಿದವನು. ನಿನ್ನಿಂದ ನಾನು ಇನ್ನಷ್ಟು ನಿನ್ನ ಬಗ್ಗೆ ತಿಳಿಯಬೇಕಾಗಿದೆ. ಆದ್ದರಿಂದ ನಿನ್ನ ಬಗ್ಗೆ ತಿಳಿಯಲು ನಿನ್ನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೀಗೆ ಮುಂದೆ ಕೃಷ್ಣ ಪರಮಾತ್ಮನಲ್ಲಿ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ನೀನು ಹೇಳು, ನಾನು ತಿಳ್ಕೊಳ್ಬೇಕು ಅಂತ ಕುತೂಹಲದಿಂದ, ಆಸಕ್ತಿಯಿಂದ, ಜಿಜ್ಞಾಸೆಯಿಂದ ಅರ್ಜುನ ಕೇಳ್ತಾ ಇದ್ದಾನೆ. ಆ ಕೃಷ್ಣ ಪರಮಾತ್ಮನಲ್ಲಿ ಅರ್ಜುನ ಕೃಷ್ಣನ ಮಹಿಮೆಯನ್ನು ಕೇಳಲಿಕ್ಕೆ ಇಂತಹ ಆಸಕ್ತಿಯನ್ನು ತೋರಿಸಿದ್ದು, ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾಕೆ ಅಂತಂದರೆ, ಕೃಷ್ಣನ ಮಹಿಮೆಯನ್ನು ತಿಳಿದವನು ಕೃಷ್ಣ ಮಾತ್ರ, ಭಗವಂತ ಮಾತ್ರ. ಭಗವಂತನನ್ನು ಬಿಟ್ಟು ಉಳಿದವರು ಯಾರೂ ಕೂಡ ಭಗವಂತನ ಮಹಿಮೆಯನ್ನು ತಿಳಿದಿಲ್ಲ. ಹಿಂದೆ ಕೃಷ್ಣ ಪರಮಾತ್ಮನೇ ಹೇಳಿದ್ದ, ನಮೇ ವಿದುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಂತ. ಅದನ್ನೇ ಇಲ್ಲಿ ಪುನಃ ಯಾರೂ ತಿಳಿದಿಲ್ಲ ಅಂದರೆ ಇಲ್ಲ ಅಂತಲ್ಲ, ಇದೆ, ಆದರೆ ಉಳಿದವರಿಗೆ ತಿಳಿಲಿಕ್ಕಾಗೋದಿಲ್ಲ. ನಿನ್ನ ಮಹಿಮೆಯನ್ನು ನೀನೇ ತಿಳಿದಿದ್ದೀಯಾ ಸ್ವಯಮೇವ. ನೀನು ತಿಳಿದದ್ದು ಕೂಡ ಇನ್ನೊಂದರ ಸಹಕಾರದಿಂದ ಅಲ್ಲ, ಇನ್ನೊಂದನ್ನು ನೀನು ತಿಳ್ಕೊಳ್ಳಿಕ್ಕೆ ನಿಮಿತ್ತವನ್ನಾಗಿಟ್ಟುಕೊಂಡು, ಸಾಧನವನ್ನಾಗಿಟ್ಟುಕೊಂಡು ತಿಳಿದವನಲ್ಲ. ನೀನು ಇನ್ನೊಂದರ ಅಪೇಕ್ಷೆ ಇಲ್ಲದೇನೆ ಇತರ ವಸ್ತುಗಳ ನಿರಪೇಕ್ಷೆಯಿಂದ ತಿಳಿದವನು. ಆತ್ಮನ ಅದು ಹೇಗೆ ತಿಳಿದಿದ್ದಾನೆ? ಸ್ವರೂಪಭೂತವಾದ ಸಾಮರ್ಥ್ಯದಿಂದ ತಿಳಿದಿದ್ದಾನೆ. ಯಾರನ್ನು ತಿಳಿದಿದ್ದಾನೆ? ಆತ್ಮಾನಂ, ತನ್ನನ್ನು ತಿಳಿದಿದ್ದಾನೆ ಅಂತ. ಹೀಗೆ ದೇವರ ಬಗ್ಗೆ ಸಂಪೂರ್ಣವಾದಂತಹ ತಿಳಿದ ವ್ಯಕ್ತಿ ದೇವ ಮಾತ್ರ. ಉಳಿದವರು ಯಾರೂ ಕೂಡ ತಿಳಿದವರಲ್ಲ ಎಂಬತಕ್ಕಂತಹ ಆ ಪರಮಾತ್ಮನ ಮಹಿಮೆಯನ್ನು ಅರ್ಜುನ ಇಲ್ಲಿ ಭಗವಂತನ ಮುಂದೆ ಅವನು ನಿವೇದನೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಭಗವಂತನ ಬಗ್ಗೆ ಅವನು ಅನೇಕ ಸಂಬೋಧನೆಯ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾನೆ. ಪುರುಷೋತ್ತಮ ಅಂತ. ಮುಂದೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನೇ ತನ್ನ ಬಗ್ಗೆ ಹೇಳಿಕೊಳ್ತಾನೆ. ಕೃಷ್ಣ ಪರಮಾತ್ಮ ಹೇಳಿದಂತಹ ಇಲ್ಲಿಯವರೆಗೆ ಏನೇನು ಮಹಿಮೆಗಳಿದೆ, ಇದನ್ನು ಶ್ರವಣ ಮಾಡಿದಂತಹ ಅರ್ಜುನ ದೇವರು ಮುಂದೆ ಏನು ತನ್ನ ಬಗ್ಗೆ ಹೇಳ್ತಾನೋ ಅದನ್ನು ಈಗಲೇ ಅವನು ಮನಗಂಡಿದ್ದಾನೆ. ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಪರಮಾತ್ಮ ಹೇಳ್ತಾನೆ, ಕ್ಷರಜೀವಿಗಳನ್ನು ಮೀರಿದವನು ನಾನು, ಅಕ್ಷರವನ್ನು ಮೀರಿ ಎತ್ತರದಲ್ಲಿರುವವನು ನಾನು. ಹೀಗೆ ಕ್ಷರ ಅಕ್ಷರ ಜೀವಿಗಳಿಗಿಂತ ಎತ್ತರದಲ್ಲಿರುವಂತಹ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ. ಪುರುಷರು ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಕ್ಷರ ಪುರುಷರು ಅಕ್ಷರ ಪುರುಷರು. ಆ ಕ್ಷರ ಪುರುಷ ಅಕ್ಷರ ಪುರುಷ ಎಲ್ಲರನ್ನೂ ಮೀರಿ ನಿಂತವನು ನಾನು. ಆದ್ದರಿಂದ ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ ಅಂತ ಭಗವಂತ ಮುಂದೆ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ. ಈಗ 10ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನ ಬಗ್ಗೆ
ಅದೇ ವಿಶೇಷಣವನ್ನು ಹೇಳಿ ಅವನನ್ನು ಕೊಂಡಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಇಷ್ಟರ ತನಕ ಶ್ರೀಕೃಷ್ಣ ಪರಮಾತ್ಮ ಏನು ವಿಚಾರವನ್ನು ನಿರೂಪಣೆ ಮಾಡಿದ್ದಾನೆ, ಏನೇನು ತನ್ನ ಮಹಿಮೆಯನ್ನೂ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಇದನ್ನು ಶ್ರವಣ ಮಾಡಿದಂತಹ ಅರ್ಜುನನಿಗೆ ಇವನು ಪುರುಷೋತ್ತಮ, ಕ್ಷರಜೀವಿಗಳಾದ ಬ್ರಹ್ಮಾದಿಗಳನ್ನು ಮೀರಿದವನು, ಅಕ್ಷರಜೀವಳಾದಂತಹ ಲಕ್ಷ್ಮಿಯನ್ನೂ ಮೀರಿದವನು ಎಂಬತಕ್ಕಂತಹ ಆ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿದೆ. ಅದರಿಂದ ಅವನನ್ನು ಪುರುಷೋತ್ತಮ ಎಂಬುದಾಗಿ ಸಂಬೋಧನೆ ಮಾಡುತ್ತಾ ಇದ್ದಾನೆ. ಹಾಗೆಯೇ ಪರಮಾತ್ಮನ ಬಗ್ಗೆ ಭೂತಭಾವನಾ ಅಂತ ಹೇಳ್ತಾನೆ. ಪರಮಾತ್ಮ ಅರ್ಜುನನಿಗೆ ತನ್ನ ಬಗ್ಗೆ ಹೇಳಬೇಕಾದರೆ ತಾನು ಭೂತಭಾವನಾ ಅನ್ನೋದನ್ನು ನಿರೂಪಣೆ ಮಾಡಿದ್ದಾನೆ. ಏನು ಭೂತಭಾವನಾ ಅಂದರೆ ಅಹಂ ಸರ್ವಸ್ಯ ಪ್ರಭವಃ, ನನ್ನಿಂದ ಎಲ್ಲವೂ ಉಂಟಾಗಿದೆ ಅಂತ. ಎಲ್ಲರೂ ಹುಟ್ಟಿದ್ದು ನನ್ನಿಂದ ಅಂತ ಅಲ್ಲ, ಜೀವರಿಗೆ ಹುಟ್ಟೇ ಇಲ್ಲ. ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿಗಂತೂ ಜೀವರಿಗೆ ಇರುವ ಹಾಗೆ ಶಾರೀರಿಕವಾಗಿ ಹುಟ್ಟಿಲ್ಲ. ಹಾಗಿರಬೇಕಾದರೆ ಭಗವಂತ ಅಹಂ ಸರ್ವಸ್ಯ ಪ್ರಭವ, ಎಲ್ಲರಿಗೂ ಜನಕ ನಾನು, ಅದು ಹೇಗೆ ಸಾಧ್ಯ? ಜೀವರಿಗೆ ಸ್ವರೂಪತಃ ಹುಟ್ಟಿಲ್ಲ, ಆದರೂ ಶರೀರತಃ ಹುಟ್ಟಿದೆ. ಅಂದರೆ ಜೀವರಿಗೆ ಶರೀರ ಕೊಟ್ಟವನು, ಶರೀರ ಕೊಡುವ ಮೂಲಕ ಜೀವರ ಪ್ರಭವ, ಜೀವರ ಉತ್ಪತ್ತಿಗೆ ಕಾರಣನಾದವನು ಪರಮಾತ್ಮ, ಒಪ್ಪಬಹುದು. ಆದರೆ ಲಕ್ಷ್ಮೀದೇವಿಗೆ ಅಪ್ರಾಕೃತವಾದ ಶರೀರ, ಅವಳಿಗೆ ಜೀವರಿಗೆ ಇರುವ ಈ ಶರೀರದಂತೆ ಪ್ರಾಕೃತಿಕವಾದ ಭೌತಿಕವಾದ ಶರೀರವೇ ಇಲ್ಲ. ಜ್ಞಾನಾನಂದಾತ್ಮಕವಾದ ಶರೀರ. ಮುಕ್ತರಿಗೂ ಜ್ಞಾನಾನಂದಾತ್ಮಕವಾದ ಶರೀರ, ಅದು ಅವರ ಸಾಧನೋತ್ತರದಲ್ಲಿ ಅಭಿವ್ಯಕ್ತವಾಗುತ್ತೆ. ಲಕ್ಷ್ಮೀದೇವಿಗೆ ಆ ಜ್ಞಾನಾನಂದಾತ್ಮಕವಾದ ಶರೀರ ಸಾಧನೋತ್ತರದಲ್ಲಿ ಅಭಿವ್ಯಕ್ತವಾದದ್ದಲ್ಲ. ಅನಾದಿ ಕಾಲದಿಂದ ಲಕ್ಷ್ಮೀದೇವಿಗೆ ಅಂತಹ ಜ್ಞಾನಾನಂದಾತ್ಮಕವಾದ ಶರೀರ ಇದೆ. ಹಾಗಿರಬೇಕಾದರೆ ಆ ಲಕ್ಷ್ಮೀದೇವಿಗೆ ಅಹಂ ಸರ್ವಸ್ಯ ಪ್ರಭವ, ಎಲ್ಲರಿಗೂ ಕೂಡ ನಾನು ಜನನವನ್ನು ಕೊಟ್ಟವನು, ಜನಕನಾಗಿದ್ದೇನೆ ಅಂತ ಭಗವಂತ ಹೇಳಿದಾಗ ಲಕ್ಷ್ಮೀದೇವಿಯ ಉತ್ಪತ್ತಿಗೆ ಭಗವಂತ ಹೇಗೆ ಕಾರಣನಾದ? ಭಗವಂತನು ನಾನು ಸರ್ವಸ್ಯ ಪ್ರಭವ ಅಂತ ಹೇಳಿಕೊಂಡಿದ್ದಾನೆ. ಹಾಗಾದರೆ ಸರ್ವ ಶಬ್ದಕ್ಕೆ ಸಂಕೋಚ ಮಾಡಬೇಕಾ? ಅರ್ಥ ಸಂಕೋಚ ಮಾಡಿ ಲಕ್ಷ್ಮಿಯನ್ನು ಬಿಟ್ಟು ಉಳಿದ ಬ್ರಹ್ಮಾದಿಗಳಿಗೆ ಪರಮಾತ್ಮ ಪ್ರಭವ ಉತ್ಪತ್ತಿಗೆ ಕಾರಣನಾಗಿದ್ದಾನೆ ಅಂತ ಅರ್ಥೈಸಿಕೊಳ್ಳಬೇಕಾ ಅಂತಂದರೆ ಶಾಸ್ತ್ರ ಹೇಳ್ತಾ ಇದೆ, ಭಗವಂತ ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದ ಉತ್ಪತ್ತಿ ಇದೆ, ಅದನ್ನು ಕೊಟ್ಟವನು ಅಂತ. ಶಾಸ್ತ್ರದಲ್ಲಿ ಉತ್ಪತ್ತಿ ಅನ್ನೋದಕ್ಕೆ ಶರೀರತಃ ಉತ್ಪತ್ತಿ ಅಂತ ಒಂದರ್ಥ, ಇನ್ನೊಂದು ರೀತಿಯಾದಂತಹ ಉತ್ಪತ್ತಿಯನ್ನು ಶಾಸ್ತ್ರ ಹೇಳಿದೆ. ಏನು ಉತ್ಪತ್ತಿ ಅಂದರೆ ಪರಾಧೀನ ವಿಶೇಷಾಪ್ತಿ ಅಂತ. ಯಾರಲ್ಲಾದರೂ ಇನ್ನೊಬ್ಬರ ವಶದಲ್ಲಿರುವುದರಿಂದಾಗಿ ತಮ್ಮಲ್ಲಿ ಇಲ್ಲದೇ ಇದ್ದದ್ದು ಉಂಟಾಗಿದೆ ಅಂತಾದರೆ ಅದನ್ನು ಉತ್ಪತ್ತಿ ಅಂತ ಕರೀತಾರೆ. ಸ್ವತಂತ್ರವಾಗಿ ಅಲ್ಲ, ಇನ್ನೊಬ್ಬರ ಅಧೀನದಿಂದ ತನ್ನಲ್ಲಿ ಏನಾದರೂ ಒಂದು ವಿಶೇಷ ಉಂಟಾಯಿತು ಅಂತಂದರೆ ಅದನ್ನು ಉತ್ಪತ್ತಿ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಪರಾಧೀನ, ಇನ್ನೊಬ್ಬರ ಅಧೀನವಾಗಿ, ವಿಶೇಷ ಆಪ್ತಿ, ಅವಾಪ್ತಿ, ಏನೋ ಒಂದು ವಿಶೇಷವನ್ನು ಹೊಂದುವಿಕೆ. ಲಕ್ಷ್ಮೀದೇವಿಯಲ್ಲಿ ಪರಮಾತ್ಮನಿಂದಾಗಿ ಸೃಷ್ಟಿಯ ಆದಿಭಾಗದಲ್ಲಿ ಒಂದು ವಿಶೇಷ ಉಂಟಾಗ್ತಾ ಇದೆ. ಏನು ವಿಶೇಷ? ಲಕ್ಷ್ಮೀದೇವಿ ಪ್ರಕೃತ್ಯಭಿಮಾನಿಯಾಗಿದ್ಲು ಪ್ರಳಯ ಕಾಲದಲ್ಲಿ. ಆಗ ತ್ರಿಗುಣಗಳೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಲೀನವಾಗಿತ್ತು. ಆವಾಗ ಅದನ್ನು ಪ್ರಕೃತಿ ಅಂತಲೇ ಕರೀತಾ ಇದ್ದರು, ಅದನ್ನು ತ್ರಿಗುಣಗಳು ಅಂತ ವ್ಯವಹಾರ ಮಾಡ್ತಾ ಇಲ್ಲ. ಅದೇ ಪ್ರಳಯ ಕಾಲ ಮುಗಿದು ಸೃಷ್ಟಿಕಾಲ ಬಂದಾಗ ಭಗವಂತ ಆ ಪ್ರಕೃತಿಯಲ್ಲಿ ಚಾಲನೆಯನ್ನು ಉಂಟು ಮಾಡಿ ಆ ಪ್ರಕೃತಿಯಿಂದ ತ್ರಿಗುಣಗಳನ್ನು ಅಭಿವ್ಯಕ್ತ ಮಾಡ್ತಾ ಇದ್ದಾನೆ.
ಯಾವಾಗ ಪರಮಾತ್ಮ ಪ್ರಕೃತಿಯಲ್ಲಿ ಪ್ರವೇಶ ಮಾಡಿ ಪ್ರಕೃತಿಯಲ್ಲಿ ಚಾಲನೆಯನ್ನು ಕೊಟ್ಟು ಪ್ರಕೃತಿಯಿಂದ ತ್ರಿಗುಣಗಳನ್ನು ಭಗವಂತ ಅಭಿವ್ಯಕ್ತ ಮಾಡ್ತಾ ಇದ್ದಾನೋ ಅಂತಹ ತ್ರಿಗುಣಗಳಿಗೆ ಅಭಿಮಾನಿತ್ವವನ್ನು ಲಕ್ಷ್ಮೀದೇವಿ ಪಡ್ಕೊಳ್ತಾ ಇದ್ದಾಳೆ. ಯಾವಾಗ? ಸೃಷ್ಟಿಯ ಆದಿಭಾಗದಲ್ಲಿ. ಹೀಗೆ ಲಕ್ಷ್ಮೀದೇವಿಯಲ್ಲಿ ಪ್ರಳಯ ಕಾಲದಲ್ಲಿ ಇಲ್ಲದೇ ಇರುವ ತ್ರಿಗುಣಾಭಿಮಾನಿತ್ವ ಎಂಬತಕ್ಕಂಥದ್ದು ಅದು ಅವ್ಯಕ್ತವಾದದ್ದು ಸೃಷ್ಟಿಯ ಕಾಲದಲ್ಲಿ ವ್ಯಕ್ತವಾಗುತ್ತಾ ಇದೆ. ಹೀಗೆ ಲಕ್ಷ್ಮೀದೇವಿಯಲ್ಲಿ ಇಲ್ಲದೇ ಇರುವಂತಹ ಈ ವ್ಯಕ್ತವಾದ ತ್ರಿಗುಣಾಭಿಮಾನಿತ್ವ ಸೃಷ್ಟಿಯ ಕಾಲದಲ್ಲಿ ಬರ್ತಾ ಇದೆ. ಆದ್ದರಿಂದಾಗಿ ಲಕ್ಷ್ಮೀದೇವಿಯು ಪರಮಾತ್ಮನಿಂದಾಗಿ ತನ್ನಲ್ಲಿ ವ್ಯಕ್ತವಾದ ತ್ರಿಗುಣಾಭಿಮಾನಿತ್ವ ರೂಪವಾದ ವಿಶೇಷವನ್ನು ಪಡೆದಿದ್ದಾಳೆ. ಆದ್ದರಿಂದಾಗಿ ಲಕ್ಷ್ಮೀದೇವಿಗೂ ಉತ್ಪತ್ತಿ ಅಂತ ಹೇಳ್ತಾರೆ. ಅದರಿಂದಲೇ ಪರಮಾತ್ಮ ಹೇಳಿದ್ದು ಅಹಂ ಸರ್ವಸ್ಯ ಪ್ರಭವ, ಎಲ್ಲರ ಉತ್ಪತ್ತಿಗೂ ನಾನು ಕಾರಣನಾಗಿದ್ದೇನೆ. ನಿತ್ಯ ಮುಕ್ತಳಾದ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳಂತಹ ಪ್ರಾಕೃತಿಕ ಶರೀರ ರಹಿತಳಾಗಿರ್ತಕ್ಕಂತಹ ಆ ಲಕ್ಷ್ಮೀದೇವಿಗೂ ಒಂದು ರೀತಿಯಾದ ಉತ್ಪತ್ತಿ ಕೊಡುವವನು ನಾನು ಅಂತ ತನ್ನ ಮಹಿಮೆಯನ್ನು ಹೇಳಿದ್ದ. ಅದನ್ನೇ ಅರ್ಜುನ ಹೇಳ್ತಾ ಇದ್ದಾನೆ. ಭೂತ ಭಾವನಾ. ಭೂತ ಅಂದರೆ ಚೇತನರು ಅಂತ ಅರ್ಥ. ಭೂತ ಅಂದರೆ ಇರೋದು ಅಂತ ಅರ್ಥ. ಯಾರು ಇದ್ದಾರೋ ಅವರೆಲ್ಲರನ್ನೂ ಭಾವಯತಿ, ಅವರಿಗೊಂದು ಪರಮಾತ್ಮ ವಿಶೇಷವನ್ನು ಕೊಡ್ತಾ ಇದ್ದಾನೆ. ಹೀಗೆ ಸಕಲ ಜೀವರಲ್ಲಿ ಒಂದು ರೀತಿಯಾದಂತಹ ವಿಶೇಷವನ್ನು ಉಂಟು ಮಾಡುವ ಮೂಲಕ ಅವರ ಸೃಷ್ಟಿಗೆ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮ. ಅದನ್ನು ಕೃಷ್ಣ ಪರಮಾತ್ಮ ಹೇಳಿದ್ದ. ಆ ಅಂಶವನ್ನೇ ಇನ್ನೊಂದು ಶಬ್ದದಿಂದ ತಾನು ಮನನ ಮಾಡಿದ್ದೇನೆ ಎಂಬತಕ್ಕಂಥದ್ದು, ನನ್ನ ಅನುಭವಕ್ಕೆ ಬಂದಿದೆ ಎಂಬತಕ್ಕಂಥದ್ದನ್ನು ತಿಳಿಸ್ಲಿಕ್ಕೋಸ್ಕರ ಭೂತಭಾವನಾ ಎಂಬುದಾಗಿ ಅರ್ಜುನ ಹೇಳ್ತಾ ಇದ್ದಾನೆ. ಪರಮಾತ್ಮನನ್ನು ಭೂತಭಾವನಾ ಅಂತ ಕರೀತಾರೆ. ಯಾಕೆ ಅಂತಂದರೆ ಭೂತ ಅಂದರೆ ಭೂತಿ ಉಳ್ಳವರು ಅಂತ ಅರ್ಥ. ಭೂತಿ ಅಂದರೆ ಏನರ್ಥ? ಸಂಪತ್ತು ಅಂತ ಅರ್ಥ. ಸಂಪತ್ತು ಉಳ್ಳವರು ಯಾರೋ ಅವರು ಭೂತರು. ಸಂಪತ್ತು ಉಳ್ಳವರು ಯಾರು ಅಂತಂದರೆ ಮೋಕ್ಷಯೋಗ್ಯರಾದಂತಹ ಜೀವಿಗಳು, ಅವರು ಸಂಪತ್ತು ಉಳ್ಳವರು. ಏನು ಸಂಪತ್ತು? ಸ್ವರೂಪಭೂತವಾಗಿರ್ತಕ್ಕಂತಹ ಆನಂದ ಎಂಬತಕ್ಕಂಥ ಸಂಪತ್ತು ಆ ಮುಕ್ತಿಯೋಗ್ಯರಾದಂತಹ ಜೀವರಲ್ಲಿ ಇದೆ. ಅಂದ ಭೂತಿ ಉಳ್ಳಂತಹ ಭೂತ ಮುಕ್ತಿಯೋಗ್ಯ ಜನರು. ಅವರಿಗೆ ಭಗವಂತ ಅವರ ಸ್ವರೂಪ ಅಭಿವ್ಯಕ್ತವಾಗುವ ಹಾಗೆ ಮಾಡುತ್ತಾನೆ. ಆದ್ದರಿಂದ ಆ ಭೂತರನ್ನು ಭಾವಯತಿ, ಅವರ ಸ್ವರೂಪಭೂತವಾದ ಸುಖವನ್ನು ಅನುಭವಿಸುವ ಹಾಗೆ ಅಭಿವ್ಯಕ್ತ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಭೂತಭಾವನಾ ಅಂತ. ಏನು ಹಂಗಂದರೆ ನೋಡಿ, ಮಗುವಿನ ಕೈಯಲ್ಲಿ ಒಂದು ಮೋಸಂಬಿ ಹಣ್ಣನ್ನು ಕೊಟ್ಟಿದ್ದೇವೆ. ಒಳ್ಳೆ ರಸವತ್ತಾದಂತಹ ಫಲ ಮೋಸಂಬಿ ಹಣ್ಣು. ಆದರೆ ಅದರ ಹೊರಗಡೆ ಇರತಕ್ಕಂತಹ ಸಿಪ್ಪೆ ಎಲ್ಲಿಯ ತನಕ ಇರುತ್ತೋ ಆ ಸಿಪ್ಪೆಯನ್ನು ಮಗುವಿಗೆ ತೆಗಿಲಿಕ್ಕಾಗೋದಿಲ್ಲ. ಆ ಸಿಪ್ಪೆ ಹೋಗದೇನೆ ಒಳಗಿರುವಂಥ ರಸವನ್ನು ಆಸ್ವಾದನೆ ಮಾಡಲಿಕ್ಕಾಗೋದಿಲ್ಲ. ಮೋಸಂಬಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಹೊರಗಡೆ ಒಂದು ಸಿಪ್ಪೆ, ಅದಾದ ಮೇಲೆ ಒಳಗಡೆ ತೊಳೆ, ಅದರ ಒಳಗಡೆ ಎಸಳು, ಅದರೊಳಗಡೆ ರಸ. ಹೀಗೆ ನಾವು ಆ ಮೂಸಂಬಿ ಹಣ್ಣನ್ನು ಕಾಣುತ್ತೇವೆ. ಹಾಗೆ ಜೀವರಿಗೂ ಕೂಡ ಈ ಹೊರಗಡೆ ಇರತಕ್ಕಂಥದ್ದು ಆ ಹಣ್ಣಿನಲ್ಲಿ ಸಿಪ್ಪೆ ಇದ್ದ ಹಾಗೆ ಈ ಭೌತಿಕವಾದ ಶರೀರ. ಆ ಹಣ್ಣಿನ ಒಳಗಡೆ ಸಿಪ್ಪೆಯ ಒಳಗಡೆ ಇರತಕ್ಕಂಥದ್ದು ಅದು ತೊಳೆ ಅಂತ ಕರಿತೇವೆ. ಆ ತೊಳೆಗೂ ಒಂದು ಕವಚ ಇದೆ, ಅದೇನೇ ಜೀವರಿಗಿರ್ತಕ್ಕಂತಹ ಅನಿರುದ್ಧ ದೇಹ. ಆ ತೊಳೆಯ ಒಳಗಡೆ ಎಸಳಿದೆ, ಅದು ಲಿಂಗದೇಹ. ಎಸಳಿನ ಒಳಗಡೆ ರಸ, ಅದು ಈ ಜೀವಸ್ವರೂಪ. ಹಾಗಾದರೆ ಆ ರಸ ಅನುಭವಿಸಬೇಕು ಅಂತಾದರೆ ಸಿಪ್ಪೆಯನ್ನು ತೆಗಿಬೇಕು, ಆಮೇಲೆ ಆ ತೊಳೆಯಲ್ಲಿರ್ತಕ್ಕಂತಹ ಮೇಲಿನ ಆ ಭಾಗವನ್ನು ತೆಗಿಬೇಕು. ಆವಾಗ ಎಸಳು ಅದರ ರಸ ಅನುಭವಿಸ್ಬೋದು. ಯಾಕೆ? ಜೀವರಿಗೆ ಮೊದಲು ಇದೆರಡು ಹೋಗಬೇಕು. ಇದನ್ನು ಭಗವಂತ ಮಾಡ್ತಾನೆ.
ಜೀವರು ಸಾಧನೆಯನ್ನು ಮಾಡಿದ್ದಾರೆ ಅಂತಾದರೆ ಅವರಿಗೆ ಭೌತಿಕ ದೇಹವನ್ನು ಭಗವಂತ ನಾಶ ಮಾಡುತ್ತಾನೆ. ಅಂದರೆ ಇನ್ನೊಂದು ಬಾರಿ ಹುಟ್ಟಿ ಬಾರದ ಹಾಗೆ ಭಗವಂತ ಮಾಡುತ್ತಾನೆ. ಆ ಹುಟ್ಟಿ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅನಿರುದ್ಧ ದೇಹವನ್ನು ಕಳೀತಾನೆ. ಈ ಜೀವರ ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದು ಕಳೆದಿದೆ ಅಂತಾದರೆ ಅವರೆಲ್ಲ ಇನ್ನು ಮೋಕ್ಷವನ್ನು ಪಡೆಯಬೇಕು ಅಂತ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಕಾಯುವಂತಹ ಕಾಲದಲ್ಲಿ ಅವರೆಲ್ಲ ಹೇಗಿರ್ತಾರೆ ಅಂತಂದರೆ ನೋಡಿ, ಆ ಎಸಳಿನ ಒಳಗಡೆ ರಸ, ಆ ರಸ ಮತ್ತು ಎಸಳು ಅದು ನಮಗೆ ಮೇಲ್ನೋಟಕ್ಕೆ ಒಂದೇ ಎಂಬುವ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಜೀವರಿಗೆ ಲಿಂಗದೇಹ ಎಂಬತಕ್ಕಂಥದ್ದಿದ್ದರೂ ಕೂಡ ಆ ಪ್ರಾರಬ್ಧ ಕರ್ಮವನ್ನು ಕಳಕೊಂಡು ಮೋಕ್ಷಕ್ಕೋಸ್ಕರ ನಿರೀಕ್ಷೆ ಮಾಡ್ತಕ್ಕಂತಹ ಜೀವರಲ್ಲಿ ಅವರಿಗೆ ಮೋಕ್ಷದಲ್ಲಿ ಆಗತಕ್ಕಂತಹ ಆನಂದದ ಅನುಭವ ಇದೆಯಲ್ಲ, ಅದಕ್ಕೆ ಸಮಾನವಾದ, ಅದಕ್ಕಿಂತ ಸ್ವಲ್ಪ ಕಡಿಮೆಯಾಗಿರ್ತಕ್ಕಂತಹ ಆನಂದವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಅವರು ಆ ಹೊದಿಕೆ, ಲಿಂಗದೇಹ ಎಂಬತಕ್ಕಂಥ ಹೊದಿಕೆ ಇದೆ, ಅದರಿಂದಾಗಿ ಆ ಪೂರ್ಣವಾದ ಸ್ವರೂಪಾನಂದ ಅನುಭವಕ್ಕೆ ಬರ್ತಾ ಇಲ್ಲ. ಆದರೂ ಅವರಿಗೆ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಎಸಳಿನ ಒಳಗಡೆ ರಸ, ಎಸಳಿದ್ದಾಗ ಎಸಳಿನ ಜೊತೆಯಲ್ಲಿ ತಿಂದರೂ ರಸದ ಅನುಭವ ಬರುತ್ತಾ ಇದೆ. ಆ ಎಸಳನ್ನು ತೆಗೆದು ತಿಂದರೂ ಕೂಡ ಅಲ್ಲಿ ಆನಂದ ಅನುಭವ ಎಂಬತಕ್ಕಂಥದ್ದಿದೆ. ಹಾಗೆಯೇ ಜೀವರಿಗೆ ಈ ಎಸಳಿನ ಒಳಗಡೆ ಇರತಕ್ಕಂಥ ರಸಾನುಭವ ಅದೇ ಮೋಕ್ಷದ ಅನುಭವ. ಆ ಎಸಳನ್ನೂ ತೆಗೆದು ಕೇವಲ ರಸ ಅನುಭವಿಸಬೇಕು ಅಂತಂದರೆ ಲಿಂಗದೇಹ ಹೋಗಬೇಕು. ಭಗವಂತ ಜೀವರಿಗೆ ಸ್ವರೂಪಭೂತವಾಗಿರ್ತಕ್ಕಂತಹ ಆನಂದ ಅದು ಅವರಿಗೆ ಸ್ವರೂಪ ದೇಹದಿಂದ ಪ್ರಾಪ್ತವಾಗುತ್ತಾ ಇದೆ. ಅದರ ಮೇಲಿರ್ತಕ್ಕಂಥ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಇದೆಲ್ಲವನ್ನು ಕಳೆದು ಸ್ವಸ್ವರೂಪಭೂತವಾದ ಆನಂದವನ್ನು ಅನುಭವಕ್ಕೆ ಬರುವಂತೆ ಭಗವಂತ ಮಾಡುತ್ತಾನೆ. ಆದ್ದರಿಂದ ಭೂತ ಭಾವನಾ, ಭೂತಿ ಸಂಪತ್ತು, ಸಂಪತ್ತು ಸ್ವರೂಪಭೂತವಾದ ಆನಂದ, ಸ್ವರೂಪಭೂತವಾದ ಆನಂದವುಳ್ಳವರು ಭೂತ. ಆ ಸ್ವರೂಪಭೂತವಾದ ಆನಂದವುಳ್ಳ ಜೀವರ ಆನಂದದ ಅಭಿವ್ಯಕ್ತಿಯನ್ನು ಮಾಡುವವನು ಭಾವಯತಿ ಪರಮಾತ್ಮ. ಆದ್ದರಿಂದ ಭೂತಭಾವನಾ ಎಂಬುದಾಗಿ ಭಗವಂತನನ್ನು ಕರೀತಾರೆ. ಅಷ್ಟೇ ಅಲ್ಲ, ಭಗವಂತ ಭೂತಭಾವನಾ ಅಂತ. ಈ ಜಗತ್ತನ್ನು ಭಾವಯತಿ ಇತಿ ಭಾವನ ಸಾಕು, ಭೂತಭಾವನ ಯಾಕೆ? ಎಲ್ಲವನ್ನೂ ಭಗವಂತ ಸೃಷ್ಟಿ ಮಾಡುವವನು. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ. ಈ ಊರಿನಲ್ಲಿ ಇವನು ಧಾರ್ಮಿಕ ಅಂತ ಹೇಳಿದ್ರೆ ಉಳಿದವರು ಧರ್ಮಾನುಷ್ಠಾನ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಇವನು ಮಾಡುವ ಹಾಗೆ ಧರ್ಮಾನುಷ್ಠಾನವನ್ನು ಈ ಗ್ರಾಮದಲ್ಲಿ, ಈ ನಗರದಲ್ಲಿ ಮಾಡುವವರು ಯಾರೂ ಇಲ್ಲ. ಆದ್ದರಿಂದ ಇವನನ್ನು ಧಾರ್ಮಿಕ ಅಂತ ಶಬ್ದ ಪ್ರಯೋಗ ಮಾಡುತ್ತಾರೆ. ಹಾಗೆ ಭಗವಂತ ಭಾವನ ಅಂತಂದರೆ ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಭಗವಂತನ ಸೃಷ್ಟಿಕರ್ತೃತ್ವ ಅದು ನಿರೂಪಣೆ ಮಾಡದಂತೆ ಆಗುತ್ತಾ ಇದೆ. ಹಾಗಿರ್ಬೇಕಾದ್ರೆ ಭೂತ ಭಾವನ ಅಂತ ಪುನಃ ಭೂತ ಶಬ್ದವನ್ನು ಯಾಕೆ ಹಾಕಿದ ಅಂತಂದರೆ ಪರಮಾತ್ಮ ಅವನು ಭೂತ, ಅನಾದಿ ಕಾಲದಿಂದ ಇದ್ದಾನೆ. ಅವನು ಇನ್ನೊಬ್ಬರಿಂದ ಜನ್ಮವನ್ನು ಪಡೆದವನಲ್ಲ. ಹಾಗಾದರೆ ಭಗವಂತ ಅವನು ಅನಾದಿ ಕಾಲದಿಂದಲೂ ಕೂಡ ಅವನು ಸೃಷ್ಟಿಯನ್ನು ಮಾಡ್ತಕ್ಕಂಥವನೇ ಆಗಿದ್ದಾನೆ ಹೊರತು ತಾನು ಎಂದೂ ಕೂಡ ಸೃಷ್ಟಿಗೆ ಒಳಪಟ್ಟವನಲ್ಲ. ಅದನ್ನು ಹೇಳಬೇಕು. ಅದಕ್ಕೋಸ್ಕರ ಭೂತಭಾವನ ಪರಮಾತ್ಮ ಅವನೇ ಅನಾದಿ ಕಾಲದಿಂದ ಜಗತ್ತನ್ನು ಸೃಷ್ಟಿ ಮಾಡುವವನಾಗಿ ಇರುವವನು. ಆ ಜಗತ್ತನ್ನು ಸೃಷ್ಟಿ ಮಾಡುವವನಾಗಿ ಅನಾದಿ ಕಾಲದಿಂದ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಕೆಲವರೆಲ್ಲ ಹೇಳೋದುಂಟು, ಪುರಾಣಗಳಲ್ಲಿ ಸಾತ್ವಿಕ ಪುರಾಣಗಳಿದೆ, ರಾಜಸ ಪುರಾಣಗಳಿದ್ದಾವೆ, ತಾಮಸ ಪುರಾಣಗಳೂ ಇದ್ದಾವೆ. ರಾಜಸ ತಾಮಸ ಪುರಾಣಗಳಲ್ಲಿ ಇತರ ದೇವತೆಗಳು ಕೂಡ ಜಗತ್ತನ್ನು ನಿರ್ಮಾಣ ಮಾಡಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಹಾಗಾದರೆ ಇಂತಹ ರಾಜಸ ತಾಮಸ ಪುರಾಣಗಳ ಅವಲೋಕನೆಯಿಂದ ಬ್ರಹ್ಮನೂ ಜಗತ್ಕಾರಣ, ರುದ್ರನೂ ಜಗತ್ಕಾರಣ ಎಂಬತಕ್ಕಂತಹ ಜ್ಞಾನ ಬಂದಾಗ
ಸಾತ್ವಿಕ ಪುರಾಣಗಳು ವಿಷ್ಣುವನ್ನು ಜಗತ್ಕಾರಣ ಅಂತ ಹೇಳ್ತಾ ಇರಬೇಕಾದ್ರೆ ಯಾರನ್ನು ಜಗತ್ಕಾರಣ ಅಂತ ನಂಬೋದು? ಹಾಗಾದರೆ ಯಾರಿಗೂ ಬೇಸರ ಆಗೋದು ಬೇಡ, ಎಲ್ಲರೂ ಜಗತ್ಕಾರಣರೇ. ಒಬ್ಬೊಬ್ಬರು ಒಂದೊಂದು ಕಾಲದಲ್ಲಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾರೆ ಅಂತ ಎಲ್ಲರಿಗೂ ಜಗತ್ಕಾರಣತ್ವವನ್ನು ಒಪ್ಪಿಬಿಡೋಣ ಅಂತ ಹೇಳುವವರಿದ್ದಾರೆ. ರುದ್ರ, ಬ್ರಹ್ಮ, ಗಣಪತಿ, ಸೂರ್ಯ, ಶಕ್ತಿ, ಸ್ಕಂದ, ಬೇರೆ ಬೇರೆ ದೇವತೆಗಳೆಲ್ಲ ಇದ್ದಾರೆ. ಇವರು ಕೂಡ ಒಂದೊಂದು ಕಾಲಕ್ಕೆ ಅವರು ಈ ಜಗತ್ತಿನ ಅಧಿಪತಿಗಳಾಗಿದ್ದಾರೆ, ಜಗತ್ತಿನ ಸೃಷ್ಟಿಕರ್ತರಾಗಿದ್ದಾರೆ ಅಂತ ವ್ಯವಸ್ಥೆ ಮಾಡಬಹುದಲ್ಲ. ಅರ್ಜುನ ಮನಗಂಡು ಹೇಳ್ತಾ ಇದ್ದಾನೆ, ಭೂತಭಾವನ, ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಇರತಕ್ಕಂತಹ ಅನಾದಿ ಕಾಲದಿಂದ ಇರತಕ್ಕಂತಹ ವ್ಯಕ್ತಿ ನೀನೊಬ್ಬನೇ. ಶಾಸ್ತ್ರ ಅನಾದಿ ಕಾಲದಿಂದ ಭಗವಂತ ಇದ್ದಾನೆ ಅನ್ನೋದನ್ನು ಹೇಳಲಿಕ್ಕೆ ಅದು ಭೂತಕಾಲದ ಪ್ರಯೋಗವನ್ನು ಮಾಡುತ್ತೆ. ಇದು ವೇದದ ಒಂದು ಕ್ರಮ. ನಾರಾಯಣೋವಾ ಇದಮಗ್ರ ಆಸೀತ್ ಅಂತ ಶ್ರುತಿ ಹೇಳುತ್ತೆ. ನಾರಾಯಣ ಜಗತ್ತಿನ ಸೃಷ್ಟಿಗಿಂತ ಮೊದಲು ಇದ್ದ ಅಂತ ಭೂತಕಾಲದ ಪ್ರಯೋಗ ಮಾಡಿದರೆ ಅಂದರೆ ಏನರ್ಥ? ಈಗಿಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಆದರೆ ಶ್ರುತಿ ಏನು ಹೇಳ್ತಾ ಇದೆ? ಭಗವಂತನನ್ನು ಅನಾದಿ ಕಾಲದಿಂದ ಭಗವಂತ ಸೃಷ್ಟಿಗಿಂತ ಮೊದಲು ಇದ್ದ ಎಂಬತಕ್ಕಂಥ ಪ್ರಮೇಯವನ್ನು ತಿಳಿಸ್ಲಿಕ್ಕೆ ಅದು ಭೂತಕಾಲ ಪ್ರಯೋಗವನ್ನು ಮಾಡುತ್ತೆ. ಆ ಭೂತಕಾಲ ಪ್ರಯೋಗಕ್ಕೆ ಭಗವಂತ ಅನಾದಿ ಅನಂತ ಕಾಲದಲ್ಲಿ ಈ ಜಗತ್ತಿನ ಸೃಷ್ಟಿಗಿಂತ ಮೊದಲು ಇರತಕ್ಕಂಥವನು ಅಂತ ಅರ್ಥ. ಹಾಗೆ ಇಲ್ಲೂ ಕೂಡ ಭೂತ ಎಂಬತಕ್ಕಂತಹ ಭೂತ ಇದ್ದವನು ಎಂಬತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವನ್ನು ಅರ್ಜುನ ಪ್ರಯೋಗ ಮಾಡುವ ಮೂಲಕ ಈ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬ ವ್ಯಕ್ತಿ ಎಂಬತಕ್ಕಂತಹ ವ್ಯವಸ್ಥೆಯೇ ಶಾಸ್ತ್ರ ಹೇಳಲಿಲ್ಲ. ಅನಾದಿ ಕಾಲದಿಂದ ಜಗತ್ ಸೃಷ್ಟಿಕರ್ತನಾಗಿರ್ತಕ್ಕಂಥವನು ಪರಮಾತ್ಮ ಎಂಬುದಾಗಿ ಅವನಲ್ಲಿ ಮಾತ್ರ ಭೂತ ಭಾವನತ್ವ ಇದೆ. ಜಗತ್ತನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿ ಮಾತ್ರ ಇರತಕ್ಕಂಥದ್ದು ಎಂಬುದಾಗಿ ಶ್ರುತಿ ಹೇಳಿದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬುದಾಗಿ ಯಾರಿಂದ ಈ ಜಗತ್ತಿನ ಸೃಷ್ಟಿ ಎಂಬತಕ್ಕಂಥದ್ದು ನಡೀತಾ ಇದೆಯೋ ಅದನ್ನು ಮನಗಂಡು ಹೇಳ್ತಾ ಇದ್ದಾನೆ ಭೂತ ಭಾವನಾ. ಹೀಗೆ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಎಂಬುದಾಗಿ ಪರಮಾತ್ಮನ ಪುರುಷೋತ್ತಮತ್ವ, ಪರಮಾತ್ಮನ ಭೂತಭಾವನತ್ವ ಎಂಬತಕ್ಕಂತಹ ಅನಿತರ ಸಾಧಾರಣ, ಇತರ ಯಾವ ಚೇತನರಲ್ಲೂ ಇಲ್ಲದೇ ಇರತಕ್ಕಂತಹ ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿಯಲ್ಲೂ ಇಲ್ಲದೇ ಇರತಕ್ಕಂತಹ ಗುಣಗಳನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಿ ಆ ಪರಮಾತ್ಮನಲ್ಲಿ ತನ್ನ ಪ್ರಾರ್ಥನೆಯನ್ನು ಮುಂದಿಡುವಂತಹ ಪ್ರವೃತ್ತಿಯನ್ನು ಅರ್ಜುನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣವಸ್ತು. ಆಚಾರ್ಯರು ಅನೇಕ ಶ್ಲೋಕಗಳ ಚಿಂತನೆಯನ್ನು, ಒಂದೊಂದು ಶ್ಲೋಕಗಳಿಗೆ ಅನೇಕ ತರಹದಲ್ಲಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದರೂ ಆಚಾರ್ಯರು ಕೆಲವು ವಿಷಯಗಳನ್ನೇ ಮಾತ್ರ ನಮಗೆ ತಿಳಿಸ್ತಾ, ಅದು ಅರ್ಥವಾಗುವುದು ಯಾವುದು ಅರ್ಥವಾಗುತ್ತೋ ಜನರಿಗೆ ಅಂತಹ ವಿಷಯಗಳನ್ನು ನಮಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಆ ಶ್ಲೋಕಗಳ ಅರ್ಥಗಳನ್ನು ಮತ್ತು ಬೇರೆ ಬೇರೆ ವಿಷಯಗಳ ಮೂಲಕವಾಗಿ ದೃಢಗೊಳಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಚಿಂತನೆ ನಡೆಸಿದ ನಾವುಗಳು ಮುಂದೆ ಪಾರಾಯಣಕ್ಕಾಗಿ ನಾವು ಸೇರಬೇಕಾಗಿದೆ. ನಾವೆಲ್ಲರೂ ಕೂಡ ಮತ್ತೆ ಭಕ್ತಿಯಿಂದ ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿಧುಃ ಸುರಗಣಾಃ
ಪ್ರಭವಂ ನ ಮಹರ್ಷಯಃ प्रभवं न महर्षयः ಅಹಮಾದಿರ್ಹಿ ದೇವಾನಾಂ अहमादिर्देवानां ಮಹರ್ಷೀಣಾಂಚ ಸರ್ವಶಃ महर्षीणां च सर्वशः ಯೋ ಮಾಮಜಮನಾದಿಂಚ यो मामजमनादिं च ವೇತಿ ಲೋಕಮಹೇಶ್ವರಂ वेत्ति लोकमहेश्वरम् ಅಸಮ್ಮೂಢಃ ಸಮರ್ಥ್ಯೇಷು असम्मूढस्य मर्तेषु ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसमोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः शमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावभूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विधाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ತಥಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾಃ मद्भावो मानसा जाताः ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमाः प्रजाः ಏತಾಂ ವಿಭೂತಿಂ ಯೋಗಂಚ एतां विभूतियोगं च ಮಮ ಯೋ ವೇತ್ತಿ ತತ್ವತಃ मम यो वेत्ति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವ ಸಮನ್ವಿತಾಃ बुधा भावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मच्चित्ता मद्गता प्राणाः ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्थो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಂ ಋಷಯಃ ಸರ್ವೇ आयुष्यामुषयः सर्वे ದೇವರ್ಷಿರ್ನಾರದಸ್ತಥಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದೃತಂ ಮನ್ಯೇ सर्वमेतद्धृतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನ ಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिं ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇಥ ತ್ವಂ ಪುರುಷೋತ್ತಮ वेदतं पुरुषोत्तम ಭೂತಭಾವನ ಭೂತೇಶ भूतभावन भूतेश ದೇವದೇವ ಜಗತ್ಪತೆ देवदेव जगत्पते ವಕ್ತುಮರ್ಹಸ್ಯ ಶೇಷೇಣ वक्तुमर्हस्य शेषेण ದಿವ್ಯಾ ಹ್ಯಾತ್ಮವಿಭೂತಯಃ दिव्यात्मविभूतयः ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिभिर्लोकान् ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಚ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु
ಚಿಂತ್ಯೋಸಿ ಭಗವನ್ಮಯ चिन्तोऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगम् ವಿಭೂತಿಂಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिः ಶೃಣ್ವತೋ ನಾಸ್ತಿ ಮೇ ಮೃತಂ. शृण्वतो नास्ति मे मृतम् ಶ್ರೀ ಭಗವಾನುವಾಚ श्रीभगवानुवाच ಹಂತತೆ ಕಥಯಿಷ್ಯಾಮಿ हन्तते कथयिष्यामि ದಿವ್ಯಾ ಹ್ಯಾತ್ಮವಿಭೂತಯಃ दिव्याह्यात्मविभूतयः ಪ್ರಾಧಾನ್ಯತ ಕುರು ಶ್ರೇಷ್ಠ प्राधान्यतः कुरु श्रेष्ठ ನಾಸ್ತ್ಯಂತೋ ವಿಸ್ತರಸ್ಯ ಮೇ. नास्त्यन्तो विस्तरस्य मे ಅಹಮಾತ್ಮಾ ಗುಡಾಕೇಶ अहमात्मा गुडाकेश ಸರ್ವಭೂತಾಶಯ ಸ್ಥಿತಃ सर्वभूताशयस्थितः ಅಹಮಾದಿರ್ಚ ಮಧ್ಯಂಚ अहमादिश्च मध्यं च ಭೂತಾನಾಮಂತ ಏವ ಚ भूतानामन्त एव च ಆದಿತ್ಯಾನಾಮಹಂ ವಿಷ್ಣುಃ आदित्यानामहं विष्णुः ಜ್ಯೋತಿಷಾಂ ರವಿರಂಶುಮಾನ್ ज्योतिषां रविरंशुमान् ಮರೀಚಿರ್ಮರುತಾಮಸ್ಮಿ मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ नक्षत्राणामहं शशि ವೇದಾನಾಂ ಸಾಮವೇದೋಸ್ಮಿ वेदानां सामवेदोऽस्मि ದೇವಾನಾಮಸ್ಮಿ ವಾಸವಃ देवानामस्मि वासवः ಇಂದ್ರಿಯಾಣಾಂ ಮನಶ್ಚಾಸ್ಮಿ इन्द्रियाणां मनश्चास्मि ಭೂತಾನಾಮಸ್ಮಿ ಚೇತನಾ भूतानामस्मि चेतना ರುದ್ರಾಣಾಂ ಶಂಕರಶ್ಚಾಸ್ಮಿ रुद्राणां शङ्करश्चास्मि ವಿತ್ತೇಶೋ ಯಕ್ಷರಕ್ಷಸಾಂ वित्तेषो यक्षरक्षसां ವಸೂನಾಂ ಪಾವಕಶ್ಚಾಸ್ಮಿ वसूनां पावकश्चास्मि ಮೇರುಶಿಖರಿಣಾಮಹಂ मेरुशिखरिणामहं ಪುರೋಧಸಾಂ ಚ ಮುಖ್ಯಂ ಮಾಂ पुरोधसां च मुख्यं मां ವಿದ್ಧಿ ಪಾರ್ಥ ಬೃಹಸ್ಪತಿಂ. विद्धि पार्थ बृहस्पतिं ಸೇನಾನೀನಾಮಹಂ ಸ್ಕಂದಃ सेनानीनामहं स्कन्दः ಸರಸಾಮಸ್ಮಿ ಸಾಗರಃ सरसामस्मि सागरः ಮಹರ್ಷೀಣಾಂ ಭೃಗುರಹಂ महर्षीणां भृगुरहं ಗಿರಾಮಸ್ಮೇಕಮಕ್ಷರಂ गिरामस्मेकमक्षरं ಯಜ್ಞಾನಾಂ ಜಪಯಜ್ಞೋಸ್ಮಿ यज्ञानां जपयज्ञोऽस्मि ಸ್ಥಾವರಾಣಾಂ ಹಿಮಾಲಯಃ स्थावराणां हिमालयः ಅಶ್ವತ್ಥಃ ಸರ್ವವೃಕ್ಷಾಣಾಂ अश्वत्थः सर्ववृक्षाणां ದೇವರ್ಷೀಣಾಂಚ ನಾರದಃ देवर्षीणां च नारदः ಗಂಧರ್ವಾಣಾಂ ಚಿತ್ರರಥಃ गन्धर्वाणां चित्ररथः ಸಿದ್ಧಾನಾಂ ಕಪಿಲೋ ಮುನಿಃ सिद्धानां कपिलो मुनिः ಉಚ್ಛೈಶ್ರವಸಮಶ್ವಾನಾಂ उच्चैश्रवसमश्वानां ವಿದ್ಧಿ ಮಾಮೃತೋದ್ಭವಂ विद्धि मामृतोद्भवम् ಐರಾವತಂ ಗಜೇಂದ್ರಾಣಾಂ ऐरावतं गजेन्द्राणां ನರಾಣಾಂಚ ನರಾಧಿಪಂ नराणां च नराधिपम् ಆಯುಧಾನಾಮಹಂ ವಜ್ರಂ आयुधानामहं वज्रं ಧೇನೂನಾಮಸ್ಮಿ ಕಾಮಧುಕ್ धेनो नामस्मि कामधुक् ಪ್ರಜನಶ್ಚಾಸ್ಮಿ ಕಂದರ್ಪಃ प्रजनश्चास्मि कन्दर्पः ಸರ್ಪಾಣಾಮಸ್ಮಿ ವಾಸುಕಿಃ सर्पाणामस्मि वासुकिः ಅನಂತಶ್ಚಾಸ್ಮಿ ನಾಗಾನಾಂ अनन्तश्चास्मि नागानां ವರುಣೋ ಯಾದಸಾಮಹಂ वरुणो यादसामहं ಪಿತॄಣಾಮರ್ಯಮಾ ಚಾಸ್ಮಿ पितॄणामर्यमाचास्मि ಯಮಃ ಸಂಯಮತಾಮಹಂ यमः संयमतामहं ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ प्रह्लादश्चास्मि दैत्यानां ಕಾಲಕಲಯತಾಮಹಂ कालकलयतामहं ಮೃಗಾಣಾಂಚ ಮೃಗೇಂದ್ರೋಹಂ मृगाणां च मृगेन्द्रोऽहं ವೈನತೇಯಶ್ಚ ಪಕ್ಷಿಣಾಂ वैनतेयश्च पक्षिणां ಪವನಪ್ಪವತಾಮಸ್ಮಿ पवनपवतामस्मि ರಾಮಶಸ್ತ್ರಭೃತಾಮಹಂ रामशस्त्रभृतामहं ಝಷಾಣಾಮಕರಶ್ಚಾಸ್ಮಿ झषाणां मकरश्चास्मि ಸ್ತ್ರೋತಸಾಮಸ್ಮಿ ಜಾಹ್ನವೀ स्तोत्रसामस्मि जाह्नवी ಸರ್ಗಾಣಾಮಾದಿರಂತಶ್ಚ सर्गाणामादिरन्तश्च ಮಧ್ಯಂ ಚೈವಾಹಮರ್ಜುನ मध्यं चैवाहमर्जुन ಅಧ್ಯಾತ್ಮವಿದ್ಯಾ ವಿದ್ಯಾನಾಂ अध्यात्मविद्या विद्यानां ವಾದ ಪ್ರವದತಾಮಹಂ वादः प्रवदतामहम् ಅಕ್ಷರಾಣಾಮಕಾರೋಸ್ಮಿ अक्षराणामकारोऽस्मि ದ್ವಂದ್ವ ಸಾಮಾಸಿಕಸ್ಯ ಚ द्वन्द्वः सामासिकस्य च ಅಹಮೇವಾಕ್ಷಯಃ ಕಾಲೋ अहमेवाक्षयः कालो ಧಾತಾಹಂ ವಿಶ್ವತೋ ಮುಖಃ दाताहं
वाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्च नारीणाम् कीर्तिश्रीर्वाक्च नारीणाम् स्मृतिर्मेधा धृतिः क्षमा स्मृतिर्मेधा धृतिक्षमा बृहत्साम तथा साम्नाम् बृहत्साम तथा साम्नाम् गायत्री छन्दसामहम् गायत्री छन्दसामहम् मासानां मार्गशीर्षोऽहम् मासानां मार्गशीर्षोऽहम् ऋतूनां कुसुमाकरः ऋतूनां कुसुमाकरः द्यूतं छलयतामस्मि द्यूतं चलयतामस्मि तेजस्तेजस्विनामहम् तेजस्तेजस्विनामहम् जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्ववतामहम् वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्मि जिगीषताम् मौनं चैवास्मि गुह्यानां मौनं चैवास्मि गुह्यानां ज्ञानं ज्ञानवतामहम् ज्ञानं ज्ञानवतामहम् यच्चापि सर्वभूतानां यच्चापि सर्वभूतानां बीजं तदहमर्जुन बीजं तदहमर्जुन न तदस्ति विना यत् स्यात् न तदस्ति विना यस्य मया भूतं चराचरम् मया भूतं चराचरम् नान्तोऽस्मि मम दिव्यानां नान्तोऽस्मि मम दिव्यानां विभूतीनां परन्तप विभूतीनां परन्तप एष तूद्देशतः प्रोक्तो एष तोद्देशतः प्रोक्तो विभूतेर्विस्तरो मया विभूतिर्विस्तरो मया यद्यद्विभूतिमत्सत्त्वं यद्यद्विभूतिमत्सत्त्वं श्रीमदूर्जितमेव वा श्रीमदूर्जितमेव वा तत्तदेवावगच्छत्वं तत्तदेवावगच्छत्वं मम तेजोंशसम्भवम् मम तेजोंशसम्भवम् अथवा बहुनैतेन अथवा बहुनैतेन किं ज्ञातेन तवार्जुन किं ज्ञातेन तवार्जुन विष्टभ्याहमिदं कृत्स्नम् विष्टभ्याहमिदं कृष्णम् एकांशेन स्थितो जगत् एकांशेन स्थितो जगत् ॐ तत्सदिति ॐ तत्सदिति श्रीमद्भगवद्गीतासु श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विभूतियोगो नाम विभूतियोगो नाम दशमोऽध्यायः नमोऽध्यायः यत्र योगेश्वर कृष्णो यत्र योगेश्वर कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ ಸರ್ವತ್ರ ವಿಜಯವನ್ನು ಕೊಡುವ ಅವರ ಸ್ಮರಣೆ ಮಾತ್ರದಿಂದಲೇ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸುವ ಯಾರ ಹೃದಯ ಕಮಲದಲ್ಲಿ ಭಗವಂತನು ನಿಂತಿರ್ತಾನೋ ಅವನಿಗೆ ಎಲ್ಲಿ ಅಮಂಗಲ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಹೇಳಿದ ಹಾಗೆ ಹೃತ್ಕಮಲದಲ್ಲಿ ಸದಾ ನೆಲೆಸುವಂಥ ಪ್ರಾರ್ಥನೆ ಮಾಡಿ ಕೇವಲ ಪ್ರತೀಕಗಳು ಅಂದರೆ ಫೋಟೋದಲ್ಲಿ ಅಥವಾ ಮೂರ್ತಿಯಲ್ಲಿ ಮಾತ್ರ ದೇವರನ್ನು ನೋಡದೆ ನೋಡಿದ ಮೂರ್ತಿಯನ್ನು ಅದನ್ನು ಹೃದಯದಲ್ಲಿ ಆರೂಢ ಮಾಡಿಕೊಂಡು ನೋಡಿದಾಗ ಭಗವಂತನು ಅಚ್ಚಳೆಯದೇ ತಾನು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ನಮ್ಮಲ್ಲಿ ಇರ್ತಾನೆ ಅಂತ ತಿಳಿಸ್ತಾ ನಾವು ಮಾಡಿದ ಈ ಒಂದು ಪಾರಾಯಣದಲ್ಲಿ ಅಥವಾ ಇನ್ನುಳಿದ ದಿನನಿತ್ಯದ ಕ್ರಿಯೆಯಲ್ಲಿ ಕ್ಷಮಾಪರಾಧ ಅಂದರೆ ಈ ಒಂದು ಕೆಲವು ಗಂಟೆಗಳ ಕಾಲ ಕುಳಿತದಲ್ಲಿ ಮಾತ್ರ ಕ್ಷಮೆಯಲ್ಲ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಮಾಡಿರುವಂತಹ ಕಾರ್ಯಗಳೆಲ್ಲ ನಿನ್ನ ಪೂಜಾರೂಪವಾಗಲಿ. ಆ ಒಂದು ಕಾರ್ಯದಲ್ಲಿ ನಿನಗೆ ಅವಮಾನ ಮಾಡುವ, ನಿನ್ನ ಭಕ್ತರನ್ನು ಅವಹೇಳನ ಮಾಡುವಂತಹ ಕಾರ್ಯಗಳು ಯಾವುದೇ ತರಹದ ಪಾಪ ಕಾರ್ಯ ಇದ್ದರೂ ನನ್ನಲ್ಲಿ ಇನ್ನು ಮುಂದೆ ಅವುಗಳು ಆಗದೇ ಇರುವಂತೆ ನೀನು ಮಾಡು
ಅದನ್ನೆಲ್ಲವನ್ನು ಕೂಡ ಕ್ಷಮೆ ಮಾಡು ಅಂತ ಕೇಳುವುದೇ ಕ್ಷಮಾಪರಾಧ ಸ್ತೋತ್ರ. ಹಾಗಾಗಿ ನಾವೆಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕ್ಷಮೆಯನ್ನು ಪ್ರಾರ್ಥಿಸಿ ಭಗವಂತನಿಗೆ ಮಾಡಿದ ಕಾರ್ಯಗಳ ಸಮರ್ಪಣೆ ನಡಿಬೇಕು. ಈ ಕಾಯೇನ ಎಂಬುವಂತಹ ಶ್ಲೋಕ ಭಾಗವತದಲ್ಲಿ ಬರುವ ಶ್ಲೋಕ. ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬುಕ್ಕನ್ನು ಸಮರ್ಪಣೆ ಮಾಡೋದು ಅಂದರೆ ಎತ್ತಿ ಬುಕ್ ಕೊಟ್ಬಿಡ್ಬೋದು. ವಸ್ತುಗಳನ್ನು ಕೊಡೋ, ಮೊಬೈಲ್ ಕೊಡೋ ಅಂದರೆ ಎತ್ತಿ ಕೊಡಲುವಂತಹ ಚಾನ್ಸಸ್ ಇದೆ, ಅದನ್ನು ಕೊಡ್ತೇವೆ. ಆದರೆ ಕರ್ಮವನ್ನು ಕೊಡೋದು ಅಂದರೆ ಏನರ್ಥ? ದೇವರಿಗೆ ಕರ್ಮ ಸಮರ್ಪಣೆ ಅಂದರೆ ಹೇಗದು ಅನುಸಂಧಾನಕ್ಕೆ ತಗೊಳ್ಬೇಕು ಅಂದಾಗ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ, ನಾವು ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಏನು ಕಾರ್ಯ ಮಾಡ್ತೇವೋ ನಾಹಂ ಕರ್ತ ಹರಿಕರ್ತ. ನಾನು ಆಗ ಹೇಳಿದ ಹಾಗೆ ದೇವರು ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದೇ ಕರ್ಮದ ಸಮರ್ಪಣೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಈಗಿನವರೆಗೂ ಮಾಡಿದ ಎಲ್ಲ ಕರ್ಮವನ್ನು ಕೂಡ ನಾವೆಲ್ಲರೂ ಕೂಡ ಸಮರ್ಪಣಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಭಗವಂತನಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂದರೆ ಅವನ ಸ್ವಭಾವ. ನನಗೆ ಇದು ಕೊಡು, ನನಗೆ ಅದು ಆಗಲಿ, ನನಗಿದಾಗಲಿ ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗುವ ಸಂತೋಷಕ್ಕಿಂತಲೂ ಇನ್ನೊಬ್ಬರಿಗೆ, ಜಗತ್ತಿಗೆ, ಲೋಕದಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಜಗತ್ತಿನ ಒಳಗೂ ನಾವು ಸೇರಿದ್ದೇವೋ ಇಲ್ಲೋ. ಹಾಗಾಗಿ ಜಗತ್ತಿಗೆ ಸಂತೋಷವಾಗಲಿ ಅಂತ ಸ್ವಲ್ಪ ವಿಶಾಲ ಭಾವನೆಯಿಂದ ಸ್ತೋತ್ರ ಮಾಡಿದರೆ ಜಗತ್ತಿನ ಒಳಗಡೆ ಇರುವ ನಮಗೆ ಇನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಲೋಕಕ್ಷೇಮವನ್ನು ಪ್ರಾರ್ಥನೆ ಮಾಡಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಭಗವಂತನಿಗೆ ಮಂಗಳವನ್ನು ಮುಂದೆ ಹಾಡ್ತಾ ಇದ್ದೇವೆ. ಭಗವಂತನು ಸದಾ ಮಂಗಳ ರೂಪ. ಅವನ ರೂಪವೇ ಮಂಗಳ. ಶ್ರೀಭೂದೇವಿಯಿಂದ ಕೂಡಿದ ಅವನ ಆ ಕ್ಷೇತ್ರವೇ ಮಂಗಳ. ಅವನ ನಾಮಕೀರ್ತನವೇ ಮಂಗಳ. ಹಾಗಿರುವಾಗ ಮತ್ತೇನು ಮಂಗಳವನ್ನು ನಾವು ಹಾಡಬೇಕು ಅಂದರೆ, ಯಾವತ್ತೂ ಕೂಡ ಭಗವಂತನಿಗೆ ನಮಗೆ ಇರುವಂತಹ ಸಂಬಂಧ ಏನು ಅಂದರೆ, ಶಾಸ್ತ್ರ ಹೇಳುತ್ತೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ತೇವೆ, ಹೇಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ. ನಮ್ಮ ಕನ್ನಡಿಯ ಪ್ರತಿಬಿಂಬ ಚೆನ್ನಾಗಿ ಕಾಣಲಿಕ್ಕೆ ಪೌಡ್ರು, ಸ್ನೋಗಳನ್ನು ಕನ್ನಡಿಗೆ ಹಚ್ಚುವುದಲ್ಲ ಹೊರತು, ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ ಹೊರತು ಕನ್ನಡಿಗೆ ಅಲಂಕಾರ ಮಾಡುವುದರಿಂದ ಅಲ್ಲ. ಹೇಗೋ ಬಿಂಬನಾದ ಶ್ರೀನಿವಾಸ ದೇವ, ಪ್ರತಿಬಿಂಬನಾದ ನಾವೆಲ್ಲ ಜೀವರುಗಳು. ಹಾಗಾಗಿ ನಮಗೆ ಮಂಗಳ ಆಗಬೇಕು, ನಾವು ಜಗತ್ತಿನಲ್ಲಿ ಚೆನ್ನಾಗಿ ರಾರಾಜಿಸಬೇಕು ಅಂದರೆ ನಮಗೆ ನಾವೇ ಅಲಂಕಾರ ಮಾಡಿಕೊಳ್ಳುವುದಲ್ಲ, ಕನ್ನಡಿಗೆ ಅಲಂಕಾರ ಮಾಡುವಂತೆ ಹೇಗೆ ಅದು ಪೆದ್ದತನವೋ ಹಾಗೆ ನಮಗೇ ನಾವು ಹೊಗಳಿಕೊಂಡು ನಮಗೇ ನಾವು ಅಲಂಕಾರ ಮಾಡಿಕೊಳ್ಳುವುದಲ್ಲ. ಪ್ರತಿಬಿಂಬ ಸ್ಥಾನನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಭಗವಂತನಿಗೆ ಮಂಗಳವಾಗಲಿ, ಅವನಿಗೆ ಜೈಕಾರವಾಗಲಿ, ಅವನಿಗೆ ಕಲ್ಯಾಣವಾಗಲಿ ಅಂತ ಇದ್ದರೆ ಪ್ರತಿಬಿಂಬರಾದ ನಮಗೂ ಕೂಡ ಮಂಗಳವಾಗ್ತದೆ, ಕಲ್ಯಾಣವಾಗ್ತದೆ, ಶುಭವಾಗುತ್ತೆ. ಇದೇ ಮಂಗಳವನ್ನು ಮಾಡುವಂತಹ ಈ ಸಾರ. ಹಾಗಾಗಿ ನಾವೆಲ್ಲ ಭಗವಂತನು ಮಂಗಳನಾಗಿದ್ದಾನೆ, ಲಕ್ಷ್ಮೀದೇವಿಯೊಂದಿಗೆ ಸೇರಿಕೊಂಡು ಅಂದಾಗ ನಮಗೂ ಅದನ್ನು ನೀಡುತ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಭಗವಂತನಿಗೆ ಮಂಗಳವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ
ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. श्रीवेङ्कटनिवासाय श्रीनिवासाय मङ्गलम्. No.